ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೊಂದು ಚೂರು ಐಡಿಯಾ ಇದ್ರೂ ಬ್ರೇಕ್ಔಟ್ ಅನ್ನೋ ಒಂದು ಪದನ ಕೇಳಿರ್ತೀರಾ. ಅಸಲಿಗೆ ಈ ಒಂದು ಬ್ರೇಕ್ಔಟ್ ಅಂದ್ರೆ ಏನು, ಅದನ್ನು ಕರೆಕ್ಟಾಗಿ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಸೊ ಇವತ್ತು ಈ ಒಂದು ವಿಡಿಯೋಲಿ ಬ್ರೇಕ್ಔಟ್ ಅಂದ್ರೆ ಏನು, ಬ್ರೇಕ್ಔಟ್ ಯಾಕಾಗತ್ತೆ, ಅದನ್ನು ಕರೆಕ್ಟಾಗಿ ಹೇಗೆ ಐಡೆಂಟಿಫೈ ಮಾಡೋದು, ಅದನ್ನು ಹೇಗೆ ಟ್ರೇಡ್ ಮಾಡೋದು, ಮೋಸ್ಟ್ ಇಂಪಾರ್ಟೆಂಟ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ, ಸೊ ದಟ್ ನೀವೊಂದು ಫಾಲ್ಸ್ ಮೂವಲ್ಲಿ ಸಿಕ್ಕಾಕೊಳ್ಳದೆ ಇರೋ ಥರ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋಲಿ ನಾನು ಮಾತಾಡ್ತೀನಿ. ಮುಂದುವರಿಯೋಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ಬ್ರೇಕ್ಔಟ್ಸ್ನ ಐಡೆಂಟಿಫೈ ಮಾಡೋಕ್ಕಿಂತ ಮುಂಚೆ ಬ್ರೇಕ್ಔಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾವತ್ತೇ ಆಗಲಿ ಒಂದು ಸ್ಟಾಕಿನ ಅಥವಾ ಒಂದು ಕಮಾಡಿಟಿಯನ್ನ ಪ್ರೈಸು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ನ ಬೀಟ್ ಮಾಡಿ ಮೇಲ್ಗಡೆ ಹೋದಾಗ ಅದನ್ನು ಬ್ರೇಕ್ಔಟ್ ಅಂತ ಕರೀತಾರೆ. ಅದು ಇಂಟ್ರಾಡೇ ಬೇಸಿಸಲ್ಲಾದರೂ ಆಗ್ಬೋದು, ಮಂತ್ಲಿ ಬೇಸಿಸ್, ವೀಕ್ಲಿ ಬೇಸಿಸ್, ಇಯರ್ಲಿ ಬೇಸಿಸ್ ಮೇಲಾದರೂ ಆಗ್ಬೋದು. ಬಟ್ ಯಾವೊಂದು ಟೈಮ್ ಫ್ರೇಮಲ್ಲೇ ಆಗತ್ತೆ ಅನ್ನೋದು ಮ್ಯಾಟ್ರ್ ಅಲ್ಲ. ಬದಲಿಗೆ ಇಲ್ಲಿ ಮುಖ್ಯವಾಗಿರೋ ಮ್ಯಾಟ್ರ್ ಏನಂದರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಬ್ರೇಕ್ಔಟ್ ಆಗಿರೋ ಒಂದು ಟೈಮಲ್ಲಿ ಬೈಯರ್ಸು ಸೆಲ್ಲರ್ಸ್ಗಿಂತ ಎಕ್ಸೀಡ್ ಆಗಿದ್ದಾರೆ ಪವರಲ್ಲಿ ಅನ್ನೋದು ಅರ್ಥ. ಫಾರ್ ಎಕ್ಸಾಂಪಲ್, ಮಹಾರಾಷ್ಟ್ರ ಸೀಮ್ಲೆಸ್ಸಿನ ಒಂದು ಸ್ಟಾಕ್ ಎಕ್ಸಾಂಪಲ್ ತಗೊಳ್ಳೋಣ. ಪ್ರೈಸ್ ಬಂದು 700 ಮತ್ತು 550 ಮಧ್ಯನೇ ಕೆಲವು ತಿಂಗಳ ಕಾಲ ಬೌನ್ಸ್ ಆಗ್ತಿದ್ದು. ಆ್ಯಂಡ್ ಇಲ್ಲಿ 700 ಅಪ್ಪರ್ ಲಿಮಿಟ್ ಆಗಿತ್ತು ಈ ಒಂದು ರೇಂಜಿಗೆ. ಅದನ್ನೇ ನಾವು ರೆಸಿಸ್ಟೆನ್ಸ್ ಅಂತ ಕರೆಯೋದು. ಸೊ ಇಲ್ಲಿ ಡಿಸೆಂಬರ್ 2024 ಪ್ರೈಸ್ ಬಂದು 700 ಮೇಲ್ಗಡೆ ಟ್ರೇಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ದಟ್ಸ್ ಅ ಬ್ರೇಕ್ಔಟ್. ಸೊ ಇಲ್ಲಿ ನಮಗೇನು ಅರ್ಥ ಆಗುತ್ತೆ ಅಂತಂದರೆ ಇಲ್ಲಿ ಸಪ್ಲೈಗಿಂತ ಡಿಮ್ಯಾಂಡು ಜಾಸ್ತಿ ಇನ್ಕ್ರೀಸ್ ಆಗ್ತಿದೆ ಅಂತ ಗೊತ್ತಾಗತ್ತೆ, ಅಥವಾ ಬುಲ್ಸು ಬೇರ್ಸ್ನ ಓವರ್ ಪವರ್ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಬ್ರೇಕ್ಔಟ್ ಅಂದರೆ ಏನು ಅಂತ ನೀವೀಗ ತಿಳ್ಕೊಂಡಿದ್ದೀರ. ಬಟ್ ಬ್ರೇಕ್ಔಟ್ ಯಾಕಾಗತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ರ? ಸಿಂಪಲ್. ಇದಕ್ಕೆ ಮುಖ್ಯವಾಗಿ 2 ಕಾರಣ. ಅದೇನೆ ಸಪ್ಲೈ ಮತ್ತು ಡಿಮ್ಯಾಂಡ್. ಯೂಶಲಿ ಒಂದು ಕ್ರಿಟಿಕಲ್ ಲೆವೆಲ್ ಅಥವಾ ಒಂದು ಕ್ರೂಷಿಯಲ್ ಲೆವೆಲಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ಸ್ಟಾಕು ಆ ಒಂದು ಲೆವೆಲ್ನ ಬೀಟ್ ಮಾಡ್ತಿದೆ ಸುಮಾರು ದಿನಗಳಾದ್ಮೇಲೆ ಅಥವಾ ಸುಮಾರು ವರ್ಷಗಳಾದ್ಮೇಲೆ ಅಂತ ಅಂದರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಏನರ್ಥ ಅಂತ ಅಂದರೆ ಬೈಯರ್ಸು ಸೆಲ್ಲರ್ಸ್ನ ಓವರ್ಕಮ್ ಮಾಡ್ತಿದ್ದಾರೆ. ಇಲ್ಲ ಅಂತ ಅಂದರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಆ ಸ್ಟಾಕ್ಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಆ್ಯಂಡ್ ಸೆಲ್ಲರ್ಸು ಸೆಲ್ ಮಾಡೋದಕ್ಕಿಂತ ಬೈಯರ್ಸು ಜಾಸ್ತಿ ಆ ಸ್ಟಾಕ್ನ ಬೈ ಮಾಡ್ತಿದ್ದಾರೆ ಅಂತ ಅರ್ಥ. ಮುಂಚೆ ಎಲ್ಲ ಆ ಪರ್ಟಿಕ್ಯುಲರ್ ಲೆವೆಲಲ್ಲಿ ಸ್ಟಾಕ್ ಬಂದಾಗ ಸೆಲ್ಲರ್ಸ್ ಆಕ್ಟಿವೇಟ್ ಆಗೋರು, ಮಾರ್ಕೆಟಿಗೆ ಬರೋರು ಆ್ಯಂಡ್ ಸೆಲ್ ಮಾಡೋರು. ಆ ಒಂದು ಸೆಲ್ಲಿಂಗ್ ಪ್ರೆಷರಿಂದ ಸ್ಟಾಕು ಕೆಳಗಡೆ ಹೋಗೋದು. ಬಟ್ ಬ್ರೇಕ್ಔಟ್ ಆಗುವಂತಹ ಒಂದು ಟೈಮಲ್ಲಿ ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಸೆಲ್ಲರ್ಸ್ನ ಬೈಯರ್ಸು ಓವರ್ ಪವರ್ ಮಾಡ್ತಾರೆ. ಸೊ ಆವಾಗ ಆ ಒಂದು ಕ್ರಿಟಿಕಲ್ ರೆಸಿಸ್ಟೆನ್ಸ್ ಅನ್ನೋದು ಬ್ರೇಕ್ ಆಗುತ್ತೆ. ಇದಕ್ಕೆ ಸುಮಾರು ಕಾರಣಗಳಿರ್ಬೋದು. ಒಂದು ಒಳ್ಳೆಯ ಕ್ವಾರ್ಟರ್ಲಿ ರಿಸಲ್ಟ್ ಬಂದಿರ್ಬೋದು, ಇಲ್ಲ ಅಂತ ಅಂದರೆ ಯಾವುದೋ ಒಂದು ಲೀಗಲ್ ಇಶ್ಯೂ ರಿಸಾಲ್ವ್ ಆಗಿರ್ಬೋದು, ಇಲ್ಲ ಒಂದು ಮರ್ಜರ್ ಆಗಿರ್ಬೋದು. ಬೇಸಿಕ್ಲಿ ಯಾವುದೇ ಒಂದು ಪಾಸಿಟಿವ್ ನ್ಯೂಸ್ ಬಂದಾಗ ಅದು ಬೈಯರ್ಸ್ನ ಎಕ್ಸೈಟ್ ಮಾಡುತ್ತೆ ಆ್ಯಂಡ್ ಆ ಪರ್ಟಿಕ್ಯುಲರ್ ಸ್ಟಾಕ್ಗೆ ಅದು ಅಟ್ರಾಕ್ಟ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಬ್ರೇಕ್ಔಟ್ ಆಗುತ್ತೆ. ಇನ್ನೊಂದು ಮುಖ್ಯವಾಗಿರೋ ರೀಸನ್ ಬಂದು ಕೆಲವೊಂದು ಬಿಗ್ ಬುಲ್ಗಳು ಅಥವಾ ಬಿಗ್ ಇನ್ಸ್ಟಿಟ್ಯೂಷನ್ಗಳು ಲಾಂಗ್ ಟರ್ಮ್ಗೋಸ್ಕರ ಆ ಒಂದು ಸ್ಟಾಕಲ್ಲಿ ಎಂಟರ್ ಆದಾಗ್ಲೂ ಸಹ ಈ ಒಂದು ಬ್ರೇಕ್ಔಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, 19th August 2024 ಕ್ಯಾಪ್ಲಿನ್ ಪಾಯಿಂಟ್ಸ್ ಲ್ಯಾಬ್ಸಿನ ಸ್ಟಾಕ್ ಏನಿದೆ ಅದು 16.43% ಮೇಲೋಯ್ತು. ಏನಕ್ಕೆ ಅಂತ ಅಂದರೆ ಅವತ್ತೇ ಒಂದು ನ್ಯೂಸ್ ಬಂದಿತ್ತು. ಏನಂತ ಅಂದರೆ ಆ ಕಂಪನಿಯ ಚೆನ್ನೈ ಪ್ಲಾಂಟ್ ಬಂದು ಬ್ರೆಸಿಲಿಯನ್ ಅಥಾರಿಟೀಸಿನ ಒಂದು ಆಡಿಟ್ನ ಕ್ಲಿಯರ್ ಮಾಡಿದೆ ಅಂತ ಒಂದು ನ್ಯೂಸ್ ಬಂತು. ಆ ಒಂದು ನ್ಯೂಸಿಂದ ಎಕ್ಸೈಟ್ ಆಗಿ ನಾವಾಗಲೇ ಹೇಳಿರೋಂಗೆ ಒಂದು ಲೀಗಲ್ ಇಶ್ಯೂ ಸಾಲ್ವ್ ಆಯಿತು ಅಂತ ಎಲ್ಲ ಬೈಯರ್ಸು ಅದನ್ನು ಬೈ ಮಾಡಿದ್ರು. ಆಗ ಆ ಸ್ಟಾಕ್ 16.43% ಸರ್ಜ್ ಆಯಿತು. ಸೊ ಬ್ರೇಕ್ಔಟು ಮಾರ್ಕೆಟಲ್ಲಿ ಬೇಸಿಕ್ಲಿ ಏನು ಹೇಳ್ತಿದೆ ಅಂತ ಅಂದರೆ ಬೈಯರ್ಸು ಸೆಲ್ಲರ್ಸ್ನ ಓವರ್ ಪವರ್ ಮಾಡಿದ್ದಾರೆ, ಡಿಮ್ಯಾಂಡು ಸಪ್ಲೈಗಿಂತ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಬಟ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ನ ಏನಾದರೂ ಬೀಟ್ ಮಾಡಿದಾಗ ಇದನ್ನು ಬ್ರೇಕ್ಔಟ್ ಅಂತ ಕರಿತೀವಿ. ಬಟ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಕ್ರಿಟಿಕಲ್ ಸಪೋರ್ಟ್ನೇನಾದರೂ ಬೀಟ್ ಮಾಡಿ ಕೆಳಗಡೆ ಹೋದಾಗ ಏನಂತ ಕರೀತಾರೆ ಅದನ್ನು ಬ್ರೇಕ್ ಡೌನ್ ಅಂತ ಕರೀತಾರೆ. ಸೊ ಇಲ್ಲಿ ಬ್ರೇಕ್ ಡೌನ್ ಆಗೋ ಒಂದು ಟೈಮಲ್ಲಿ ಸೆಲ್ಲರ್ಸು ಬೈಯರ್ಸ್ನ ಓವರ್ ಪವರ್ ಮಾಡಿರ್ತಾರೆ. ಈಗ ಬ್ರೇಕ್ ಡೌನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಬ್ರೇಕ್ ಡೌನ್ ಅಂದರೆ ಏನು? ಸಿಂಪಲ್. ಯಾವತ್ತೇ ಆಗಲಿ ಒಂದು ಬುಲ್ಲಿಶ್ ಚಾರ್ಟ್ ಪ್ಯಾಟ್ರನ್ನ ಇಲ್ಲ ಅಂತಂದರೆ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ನ ಸ್ಟಾಕ್ ಬೀಟ್ ಮಾಡಿದಾಗ ಅದನ್ನು ಬ್ರೇಕ್ ಔಟ್ ಅಂತ ಕರಿತೀವಿ. ಹಾಗೇನೆ ಒಂದು ಬೇರಿಶ್ ಚಾರ್ಟ್ ಪ್ಯಾಟ್ರನ್ನ ಅಥವಾ ಒಂದು ಕೀ ಸಪೋರ್ಟ್ ಲೆವೆಲ್ನ ಸ್ಟಾಕ್ ಏನಾದರೂ ಬ್ರೇಕ್ ಮಾಡಿ ಕೆಳಗಡೆ ಹೋದರೆ ಅದನ್ನು ಬ್ರೇಕ್ ಡೌನ್ ಅಂತ ಕರಿತೀವಿ. ಆಗಲೇ ಹೇಳಿರೋಂಗೆ ಬ್ರೇಕ್ ಡೌನ್ ಆದಾಗ ಸೆಲ್ಲರ್ಸು ಬೈಯರ್ಸ್ನ ಓವರ್ ಪವರ್ ಮಾಡಿದ್ದಾರೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಸೈಮನ್ಸ್ ಲಿಮಿಟೆಡಿನ ಸ್ಟಾಕ್ನ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಕಳೆದ ಕೆಲವು ತಿಂಗಳುಗಳಿಂದ ಈ ಸ್ಟಾಕು 6500 ಮತ್ತು 7900 ಟ್ರೇಡ್ ಆಗ್ತಾ ಇತ್ತು. ಸೊ 6500 ಬಂದಿದ ತಕ್ಷಣ ಬೈಯರ್ಸ್ ಸ್ಟೆಪ್ ಇನ್ ಆಗೋರು,
ಸ್ಟಾಕ್ನ ಪರ್ಚೇಸ್ ಮಾಡೋರು ಅದು ಪರ್ಚೇಸ್ ಮಾಡ್ತಿದ್ರಿಂದ ನೆಕ್ಸ್ಟ್ ಅದು ಬೀಳ್ತಿರಲ್ಲ, ಮೇಲ್ಗಡೆನೇ ಹೋಗ್ತಿತ್ತು. ಬಟ್ ಒಂದೇನೋ ಈವೆಂಟ್ ಆಗಿದ್ದ ಕಾರಣ ಪ್ರೈಸ್ ಬಂದು 6500 ಲೆವೆಲ್ನ ಬೀಟ್ ಮಾಡಿ ಕೆಳಗಡೆ ಬಂತು. ಅದಾದಮೇಲೆ ಬೀಳ್ತಾನೆ ಹೋಯಿತು. ಇದನ್ನೇನೆ ಬ್ರೇಕ್ ಡೌನ್ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿ ಸೆಲ್ಲರ್ಸು ಮಾರ್ಕೆಟ್ನ ಡಾಮಿನೇಟ್ ಮಾಡಿರೋದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಬ್ರೇಕ್ಔಟ್ ಮತ್ತು ಬ್ರೇಕ್ ಡೌನ್ ಅಂದರೆ ಏನು ಅಂತ ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ. ಬಟ್ ಈ ಒಂದು ಬ್ರೇಕ್ಔಟ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡೋದು ಹೇಗೆ ಅಂತ ಈಗ ನೋಡೋಣ ಬನ್ನಿ. ಒನ್ ಆಫ್ ದ ಸಿಂಪ್ಲೆಸ್ಟ್ ಬ್ರೇಕ್ಔಟ್ ಅಂತ ಅಂದರೆ ಬ್ರೇಕ್ಔಟ್ ಅಬೌವ್ ರೆಸಿಸ್ಟೆನ್ಸ್ ಲೆವೆಲ್. ಫಸ್ಟ್ ಆಫ್ ಆಲ್ ರೆಸಿಸ್ಟೆನ್ಸ್ ಲೆವೆಲ್ ಏನು ಅಂತ ಅಂದರೆ ನಾವಾಗಲೇ ಹೇಳಿರೋಂಗೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಪ್ರೈಸ್ ಲೆವೆಲ್ ಇರುತ್ತೆ. ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಪ್ರೈಸ್ ಲೆವೆಲ್ಗೆ ಸ್ಟಾಕ್ ಬರ್ತಾ ಇದ್ದಂಗೆ ಅಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ, ಸೆಲ್ ಮಾಡ್ತಾರೆ. ಆ್ಯಂಡ್ ಆ ಸೆಲ್ಲಿಂಗ್ ಪ್ರೆಷರಿಂದ ಆ ಒಂದು ರೆಸಿಸ್ಟೆನ್ಸ್ ಲೆವೆಲ್ನ ಸ್ಟಾಕ್ ಬೀಟ್ ಮಾಡೋಕೆ ಆಗ್ತಾನೆ ಇರಲ್ಲ. ಆ ಸ್ಟಾಕ್ ಪ್ರತಿ ಸರಿ ಆ ಸ್ಟಾಕ್ ಆ ಒಂದು ಲೆವೆಲ್ಗೆ ಹೋಗುತ್ತೆ, ಕೆಳಗೆ ಬರುತ್ತೆ, ಹೋಗುತ್ತೆ, ಕೆಳಗೆ ಬರುತ್ತೆ. ಸೊ ಇಲ್ಲಿ ಅರ್ಥ ಏನು ಅಂತ ಅಂದರೆ ಅಲ್ಲಿ ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಲೆವೆಲಲ್ಲಿ ಸೆಲ್ಲಿಂಗ್ ಪ್ರೆಷರ್ ಅನ್ನೋದು ಡಿಮ್ಯಾಂಡ್ ಪ್ರೆಷರ್ಗಿಂತ ಜಾಸ್ತಿ ಇದೆ ಅಂತ ಅರ್ಥ. ಆ್ಯಂಡ್ ಯಾವತ್ತೇ ಆಗಲಿ ಆ ಒಂದು ರೆಸಿಸ್ಟೆನ್ಸ್ನ ಏನಾದರೂ ಸ್ಟಾಕ್ ಬೀಟ್ ಮಾಡಿ ಮೇಲ್ಗಡೆ ಹೋದಾಗ ಅಲ್ಲಿ ಬ್ರೇಕ್ಔಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಂಗೆ ಡೈಲಿ ಚಾರ್ಟ್ ಆಫ್ L&T ಲಿಮಿಟೆಡ್ನ ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಪ್ರತಿ ಸರಿ ಸ್ಟಾಕು 3850 ಲೆವೆಲ್ ಅಪ್ರಾಕ್ಸಿಮೇಟ್ಲಿ ಆ ಲೆವೆಲ್ಗೆ ರೀಚ್ ಆಗ್ತಾ ಇದ್ದಂಗೆ ಸ್ಟಾಕು ಕೆಳಗಡೆ ಬೀಳ್ತಾ ಇರುತ್ತೆ. ಇಲ್ಲಿ ನಮಗೇನು ಅರ್ಥ ಆಗುತ್ತೆ ಅಂತಂದರೆ ಈ 3850 ಲೆವೆಲಲ್ಲಿ ಸಪ್ಲೈ ಅನ್ನೋದು ಡಿಮ್ಯಾಂಡ್ಗಿಂತ ತುಂಬಾ ಜಾಸ್ತಿ ಇದೆ. ಸೊ ಆ ಕಾರಣ ಸ್ಟಾಕ್ ಆ ಲೆವೆಲ್ ರೀಚ್ ಆಗ್ತಾ ಇದ್ದಂಗೆಲ್ಲ ಸ್ಟಾಕ್ ಕೆಳಗಡೆ ಬರ್ತಾ ಇದೆ ಅಂತ ಅರ್ಥ. ಯಾವತ್ತೇ ಆಗಲಿ ನಾಪ್ಕ ಇಟ್ಕೊಳ್ಳಿ, ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಇರುತ್ತಲ್ಲ ಅದನ್ನ ಒಂದು ಸ್ಟಾಕ್ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡಿದರೆ, ಅಂದರೆ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಇರುತ್ತೆ, ಒಂದ್ಸರಿ ಸ್ಟಾಕ್ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಅದೇ ರೆಸಿಸ್ಟೆನ್ಸ್ನ ಮಲ್ಟಿಪಲ್ ಟೈಮ್ಸ್ ಹೋಗಿ ಟೆಸ್ಟ್ ಮಾಡಿ ಅಲ್ಲಿಂದನೇ ರಿಜೆಕ್ಟ್ ಆಗಿದೆ ಅಂದರೆ ಆ ರೆಸಿಸ್ಟೆನ್ಸ್ ಲೆವೆಲ್ ಹೋಗ್ತಾ ವೀಕ್ ಆಗ್ತಿದೆ ಅಂತ ಅರ್ಥ. ಸೊ ಆ ಥರ ವೀಕ್ ಆಗಿರೋ ರೆಸಿಸ್ಟೆನ್ಸ್ ಲೆವೆಲ್ನ ಯಾವೊಂದು ಸ್ಟಾಕ್ ಬ್ರೇಕ್ ಮಾಡುತ್ತೋ ಆ ಒಂದು ಬ್ರೇಕ್ಔಟ್ನ ನೀವು ಜಾಸ್ತಿ ರಿಲಯಬಲ್ ಅಥವಾ ನೀವು ಜಾಸ್ತಿ ನಂಬೋದು, ಆ ಥರ ಒಂದು ರೆಸಿಸ್ಟೆನ್ಸ್ ಬ್ರೇಕ್ಔಟ್ಗಳನ್ನ. ಆ್ಯಂಡ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಏನರ್ಥ, ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡಾದ್ಮೇಲೆ, ಮಲ್ಟಿಪಲ್ ಟೈಮ್ಸ್ ಟ್ರೈ ಮಾಡಾದ್ಮೇಲೆ ಸೆಲ್ಲರ್ಸ್ನ ಬೈಯರ್ಸು ಓವರ್ ಪವರ್ ಮಾಡಿದ್ದಾರೆ ಅಂತ ಅರ್ಥ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಅಶೋಕ್ ಲೇಲ್ಯಾಂಡಿನ ಡೈಲಿ ಚಾರ್ಟ್ನ ನೀವು ನೋಡ್ತಾ ಇದ್ದೀರಾ. ಸೊ 190 ಪ್ರೈಸ್ ಲೆವೆಲ್ ಅನ್ನೋದು ತುಂಬಾ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತು ಆ್ಯಂಡ್ ಮಲ್ಟಿಪಲ್ ಟೈಮ್ಸ್ ಅಲ್ಲಿಂದನೇ ರಿಜೆಕ್ಟ್ ಆಗ್ತಿತ್ತು. ಸೊ ಮೇ 2024 ಬ್ರೇಕ್ಔಟ್ ಆದಾಗಿಂದ ಒಂದು ಒಳ್ಳೆಯ ಬುಲ್ಲಿಶ್ ಮೊಮೆಂಟಮ್ನ ಕೊಟ್ಟಿತ್ತು. ಬಟ್ ಅದಕ್ಕಿಂತ ಮುಂಚೆ ನೋಡಿ ಎಷ್ಟು ಸರಿ ಆ ಒಂದು 190 ಲೆವೆಲ್ನ ಪ್ರೈಸ್ ಹೋಗಿ ಟೆಸ್ಟ್ ಮಾಡಿ ರಿಜೆಕ್ಟ್ ಆಗಿದೆ ಅಂತ. ಸೊ ಈಗ ನೆಕ್ಸ್ಟ್ ತರಹದ ಬ್ರೇಕ್ಔಟ್ ಐಡೆಂಟಿಫಿಕೇಶನ್ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಬಂದು ಚಾರ್ಟ್ ಪ್ಯಾಟ್ರನ್ ಇಂದ ಬ್ರೇಕ್ಔಟ್ನ ಐಡೆಂಟಿಫೈ ಮಾಡೋದು. ಫಸ್ಟ್ ಆಫ್ ಆಲ್ ಚಾರ್ಟ್ ಪ್ಯಾಟ್ರನ್ ಅಂದ್ರೆ ಏನು? ಸ್ಟಾಕು ಚಾರ್ಟ್ ಮೇಲೆ ಒಂದು ಪ್ರೈಸ್ ಮೊಮೆಂಟಮ್ನ ಮಾಡಬೇಕಾದ್ರೆ ಕೆಲವೊಂದು ಸರಿ ಒಂದು ವಿಜುವಲ್ ಫಾರ್ಮೇಷನ್ನ ಮಾಡುತ್ತೆ. ಆ್ಯಂಡ್ ಹಿಸ್ಟಾರಿಕಲಿ ಈ ಒಂದು ವಿಜುವಲ್ ಫಾರ್ಮೇಷನ್ನ ಬಳಸ್ಕೊಂಡು ಪ್ರೈಸ್ನ ಸ್ಟಾಕ್ ಮಾರ್ಕೆಟಲ್ಲಿ ಪ್ರೆಡಿಕ್ಟ್ ಮಾಡ್ತಾನೆ ಬಂದಿದ್ದಾರೆ. ಆ್ಯಂಡ್ ಈ ಒಂದು ಫಾರ್ಮೇಷನ್ನು ಬುಲ್ಲಿಶ್ ಆಗಾದರೂ ಇರ್ಬೋದು ಅಥವಾ ಬೇರಿಶ್ ಆಗಾದರೂ ಇರ್ಬೋದು. ಬಟ್ ನಾವು ಇಲ್ಲಿ ಸ್ಪೆಸಿಫಿಕಲಿ ಬ್ರೇಕ್ಔಟ್ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಅದಕ್ಕೋಸ್ಕರ ಬುಲ್ಲಿಶ್ ಫಾರ್ಮೇಷನ್ ಬಗ್ಗೆ ಈಗ ನಾವು ಮಾತಾಡೋಣ. ಯಾವತ್ತೇ ಆಗಲಿ ಒಂದು ಸ್ಟಾಕು ಒಂದು ಬುಲ್ಲಿಶ್ ಚಾರ್ಟ್ ಫಾರ್ಮೇಷನ್ ಮಾಡ್ತಿದೆ ಅಂತ ಅಂದರೆ ಸೆಲ್ಲರ್ಸ್ ಮತ್ತು ಬೈಯರ್ಸ್ ಮಧ್ಯೆ ಒಂದು ಇಂಡಿಸಿಸಿವ್ನೆಸ್ ಇದೆ, ಏನು ಡಿಸಿಷನ್ ಬಂದಿಲ್ಲ ಬೈಯರ್ಸೇ ಆಗಲಿ ಸೆಲ್ಲರ್ಸೇ ಆಗಲಿ ಅಂತ ಅರ್ಥ. ಸೊ ಈ ಥರ ಚಾರ್ಟ್ ಪ್ಯಾಟ್ರನಿಂದ ಯಾವತ್ತೇ ಆಗಲಿ ಸ್ಟಾಕು ಬ್ರೇಕ್ಔಟ್ ಆದಾಗ ಆ ಒಂದು ಬುಲ್ಲಿಶ್ ಮೊಮೆಂಟಮ್ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ ಅಂತ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ವಾಡಿಕೆ ಇದೆ. ಫಾರ್ ಎಕ್ಸಾಂಪಲ್ ಧನುಕಾ ಆಗ್ರಿಟೆಕ್ ಸ್ಟಾಕಿನ ಎಕ್ಸಾಂಪಲ್ ನೋಡೋಣ. 2024 ಅರ್ಲಿ ಮಂತ್ಸಲ್ಲಿ ಇದೊಂದು ಬುಲ್ಲಿಶ್ ಫ್ಲಾಗ್ ಪ್ಯಾಟ್ರನ್ನ ಫಾರ್ಮ್ ಮಾಡಿತ್ತು. ಆ್ಯಂಡ್ ಈ ಒಂದು ಪ್ಯಾಟ್ರನಲ್ಲಿ ಇರೋ ಒಂದು ಪ್ರೈಸ್ ಆಕ್ಷನ್ನ ನೋಡಿದ್ರೆ ಏನು ಇಂಡಿಕೇಟ್ ಮಾಡಿತ್ತು ಅಂತ ಅಂದರೆ ಈ ಒಂದು ಬೈಯಿಂಗ್ ಆಕ್ಟಿವಿಟಿ ಈ ಒಂದು ಸ್ಟಾಕಲ್ಲಿ ಒಂದು ಸ್ವಲ್ಪ ಟೆಂಪರಲಿ ಕೂಲ್ ಡೌನ್ ಆಗಿದೆ ಅನ್ನೋದು ಸೂಚಿಸ್ತಿತ್ತು. ಆ್ಯಂಡ್ ಯಾವಾಗ ಏಪ್ರಿಲ್ 2024 ಪ್ರೈಸು ಈ ಒಂದು ರೇಂಜಿಂದ ಈಚೆ ಬಂತೋ ಆವಾಗ ಬೈಯರ್ಸು ಮತ್ತೆ ಕಂಟ್ರೋಲ್ ತೊಗೊತಿದ್ದಾರೆ ಅಂತ ಅರ್ಥ. ಆ್ಯಂಡ್ ಅಲ್ಲಿಂದ ಒಂದು ಬುಲ್ಲಿಶ್ ಮೊಮೆಂಟಮ್ ಸ್ಟಾರ್ಟ್ ಆಯಿತು. ಸೊ ಈ ಚಾರ್ಟ್ ಪ್ಯಾಟ್ರನ್ಗಳು ಬಂದು ಟ್ರೇಡರ್ಸ್ಗೆ ಪೊಟೆನ್ಷಿಯಲ್ ಬ್ರೇಕ್ಔಟ್ ಆಪರ್ಚುನಿಟೀಸ್ನ ಐಡೆಂಟಿಫೈ ಮಾಡೋಕ್ಕೆ ಒನ್ ಆಫ್ ದ ಪವರ್ಫುಲ್ ಇಂಡಿಕೇಟರ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಒಂದು ಮೊಮೆಂಟಮ್ನ ಮ್ಯಾಕ್ಸಿಮಮ್ ಗೇನ್ಸ್ಗೋಸ್ಕರ ರೈಡ್ ಮಾಡೋದಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ. ಇನ್ನೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಅಪೋಲೋ ಹಾಸ್ಪಿಟಲ್ಸ್ ಲಿಮಿಟೆಡ್ 1st of 2024 ಒಂದು ಫಾಲೋಯಿಂಗ್ ವೆಡ್ಸ್ ಪ್ಯಾಟ್ರನ್ನ ಫಾರ್ಮ್ ಮಾಡಿತ್ತು. ಸೊ ಈ ಫಾರ್ಮೇಷನ್ ಒಂದು ಕನ್ಸಾಲಿಡೇಷನಲ್ಲಿತ್ತು ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಮಧ್ಯೆ ಒಂದು ಇಂಡಿಸೈಸಿವ್ನೆಸ್ನ ತೋರಿಸ್ತಿತ್ತು. ಸೊ ಈ ಒಂದು ಪ್ಯಾಟ್ರನ್ನಿಂದ ಸ್ಟಾಕ್ ಸೆಕೆಂಡ್ ವೀಕ್ ಆಫ್ ಜೂನ್ 2024 ಬ್ರೇಕ್ಔಟ್ ಆಯಿತು. ಸೊ ಆ ಬ್ರೇಕ್ಔಟ್ ಆದಮೇಲೆ ಬೈಯರ್ಸು ಫುಲ್
ಕಂಟ್ರೋಲ್ ತಗೊಂಡ್ರು ಆ್ಯಂಡ್ ಈ ಒಂದು ಬ್ರೇಕ್ಔಟಿಂದ ಒಂದು ಒಳ್ಳೆಯ ರ್ಯಾಲಿಯನ್ನು ಸಹ ಈ ಒಂದು ಸ್ಟಾಕು ಕಾಣ್ತು. ಸೊ ಬ್ರೇಕ್ಔಟ್ ಚಾರ್ಟ್ ಪ್ಯಾಟ್ರನ್ ಈ ರೀತಿ ವರ್ಕೌಟ್ ಆಗುತ್ತೆ. ಸೊ ಮುಂದುವರಿತಾ ಒನ್ ಆಫ್ ದ ಮೋಸ್ಟ್ ಕಾಮನ್ ವೇ ಟು ಫೈಂಡ್ ಅ ಬ್ರೇಕ್ಔಟ್ ಆಗಿರುವಂತಹ ಚಾನಲ್ ಪ್ಯಾಟ್ರನ್ ಬ್ರೇಕ್ಔಟ್ ಬಗ್ಗೆ ಈಗ ನಾವು ಮಾತಾಡೋಣ. ಬ್ರೇಕ್ಔಟ್ ಫ್ರಮ್ ಚಾನಲ್. ಸ್ಟಾಕು ಸಪೋಸ್ ಒಂದು ಬುಲ್ಲಿಶ್ ಚಾರ್ಟ್ ಪ್ಯಾಟ್ರನ್ ಮಾಡ್ದೇನೆ ಒಂದು ಸೈಡ್ವೇಸ್ ಚಾನಲ್ನ ಫಾರ್ಮ್ ಮಾಡಿದ್ರೆ ಏನರ್ಥ, ಅಲ್ಲಿಂದ ಬ್ರೇಕ್ಔಟ್ ಆದರೆ ಸ್ಟಾಕ್ ಏನು ಮಾಡ್ಬೋದು, ಅದು ಏನನ್ನ ಸೂಚಿಸ್ತಾ ಇದೆ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಚಾನಲ್ ಅಂದರೆ ಏನು ಅಂತ ಅಂದರೆ ಸ್ಟಾಕು ಯಾವುದೇ ರೀತಿಯಾದಂತಹ ಒಂದು ಕ್ಲಿಯರ್ ಟ್ರೆಂಡ್ ಇಂಡಿಕೇಶನ್ ಕೊಡದೇನೆ ಎರಡು ಪ್ಯಾರಲಲ್ ಲೈನ್ ಮಧ್ಯೆನೇ ಸುಮಾರು ತಿಂಗಳುಗಳ ಮಟ್ಟಿಗೆ ಅಥವಾ ವಾರಗಳ ಮಟ್ಟಿಗೆ ಕನ್ಸಾಲಿಡೇಟ್ ಆಗ್ತಿದ್ರೆ ಅದನ್ನು ಚಾನಲ್ ಅಂತ ಕರೀತಾರೆ. ಈ ಪ್ಯಾರಲಲ್ ಲೈನ್ಸಲ್ಲಿ ಮೇಲ್ಗಡೆ ಲೈನು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಕೆಳಗಡೆ ಲೈನು ಸ್ಟ್ರಾಂಗ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ಈ ಚಾನಲ್ಲು ಅಪ್ವರ್ಡ್ ಸ್ಲೋಪ್ ಆಗಿದ್ರು ಇರ್ಬೋದು, ಇಲ್ಲ ಡೌನ್ವರ್ಡ್ ಸ್ಲೋಪ್ ಆಗಿದ್ರು ಇರ್ಬೋದು, ಇಂಡಿಕೇಟಿಂಗ್ ಬುಲ್ಲಿಶ್ ಆರ್ ಮೈಲ್ಡ್ ಬೇರಿಶ್ ಸೆಂಟಿಮೆಂಟ್ಸ್. ಸೊ ಯೂಶಲಿ ಸ್ಟಾಕ್ ಈ ಒಂದು ಚಾನಲಲ್ಲಿ ಇದ್ದರೆ ಏನು ಅಂತ ಅರ್ಥ, ಬೈಯರ್ಸೇ ಆಗಲಿ ಸೆಲ್ಲರ್ಸೇ ಆಗಲಿ ಯಾವುದೇ ಡಿಸಿಷನ್ಗೆ ಬಂದಿಲ್ಲ ಆ್ಯಂಡ್ ಬೈಯರ್ಸು ಸೆಲ್ಲರ್ಸ್ನ ಓವರ್ಕಮ್ ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ಸೆಲ್ಲರ್ಸು ಬೈಯರ್ಸ್ನ ಓವರ್ಕಮ್ ಮಾಡೋಕ್ಕಾಗ್ತಿಲ್ಲ. ಸೊ ಆ ಕಾರಣ ಆ ಸ್ಟಾಕು ಆ ಒಂದು ರೇಂಜಲ್ಲೇ ಇರುತ್ತೆ. ಆ್ಯಂಡ್ ಈ ಒಂದು ಚಾನಲ್ ಇಂದ ಸ್ಟಾಕು ಯಾವತ್ತೇ ಆಗಲಿ ಬ್ರೇಕ್ಔಟ್ ಆಗ್ತಿದೆ ಅಂತಂದರೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಒಂದು ಮಾರ್ಕೆಟ್ ಸೆಂಟಿಮೆಂಟ್ ಮತ್ತು ಮೊಮೆಂಟಮ್ ಎರಡೂ ಸಹ ಶಿಫ್ಟ್ ಆಗ್ತಿದೆ ಆ್ಯಂಡ್ ಬೈಯರ್ಸು ಸೆಲ್ಲರ್ಸ್ನ ಓವರ್ ಪವರ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಸಪ್ಲೈನ ಮೀರಿ ಡಿಮ್ಯಾಂಡ್ನ ಜಾಸ್ತಿ ಮಾಡಿ ಆ ಒಂದು ಬ್ರೇಕ್ಔಟ್ನ ಕಾಸ್ ಮಾಡಿದ್ದಾರೆ ಅಂತ ಅರ್ಥ. ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಒಂದಿಗೆ ಇದನ್ನು ನಾವು ಈಗ ಅರ್ಥ ಮಾಡ್ಕೊಳ್ಳೋಣ. ನೀವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಐಚರ್ ಮೋಟರ್ಸ್ ಲಿಮಿಟೆಡಿನ ಸ್ಟಾಕ್ನ ನೋಡ್ತಾ ಇದ್ದೀರಾ ಆ್ಯಂಡ್ ಈ ಸ್ಟಾಕ್ ಬಂದು 5000 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಿತ್ತು ಆ್ಯಂಡ್ 4500 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ನು ಸಹ ಫೇಸ್ ಮಾಡ್ತಿತ್ತು ಆ್ಯಂಡ್ ಈ ಒಂದು ರೇಂಜಲ್ಲೇ ಸ್ಟಾಕ್ ಮೇಲೆ ಕೆಳಗೆ ಹೋಗ್ತಿತ್ತು. January 2nd, 2025 ಏನಾಯಿತು ಅಂತಂದರೆ ಪ್ರೈಸು ಈ ಒಂದು ರೆಸಿಸ್ಟೆನ್ಸ್ ಝೋನ್ ಮೇಲ್ಗಡೆ ಟ್ರೇಡ್ ಹಾಕೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಗೆ ಡಿಮ್ಯಾಂಡು ಸಹ ಈ ಒಂದು ಸ್ಟಾಕಿಗೆ ಜಾಸ್ತಿ ಆಯಿತು. ಸೊ ಆ ಕಾರಣ ಈ ಸ್ಟಾಕ್ ಒಂದು ಒಳ್ಳೆಯ ಬುಲ್ಲಿಶ್ ಮೊಮೆಂಟಮ್ನ ಪಡೆಯೋದಕ್ಕೆ ಆ ಪರ್ಟಿಕ್ಯುಲರ್ ದಿನ ಸಾಧ್ಯ ಆಯಿತು. ಸೊ ಈಗ ನೀವು ಬ್ರೇಕ್ಔಟ್ ಅಂದರೆ ಏನು, ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು ಅಂತ ಕಲ್ತ್ಕೊಂಡಿದ್ದಾರೆ. ಬಟ್ ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ, ಇದು ಕರೆಕ್ಟ್ ಬ್ರೇಕ್ಔಟಾ ಅಥವಾ ಫಾಲ್ಸ್ ಬ್ರೇಕ್ಔಟಾ ಅಂತ ಈಗ ನಾವು ಮಾತಾಡೋಣ ಬನ್ನಿ. ಸುಮಾರು ಸರಿ ಏನಾಗುತ್ತೆ ಅಂದರೆ ಒಂದು ರೆಸಿಸ್ಟೆನ್ಸಿಂದ ಸ್ಟಾಕ್ ಮೇಲ್ಗಡೆ ಬ್ರೇಕ್ ಆಗುತ್ತೆ, ರಿಟೇಲ್ ಟ್ರೇಡರ್ಸ್ ಎಂಟರ್ ಆಗ್ತಾರೆ ಬ್ರೇಕ್ಔಟ್ ಆಗಿದೆ ಅಂತ, ಬಟ್ ಸ್ಟಾಕ್ ಮತ್ತೆ ಕೆಳಗಡೆ ಬರುತ್ತೆ, ಲಾಸಸ್ ಆಗುತ್ತೆ. ಸೊ ಒಂದು ಬ್ರೇಕ್ಔಟ್ ಇದು ಜೆನ್ಯೂನ್ ಬ್ರೇಕ್ಔಟ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ವಿಧಾನ ಇದೆ. ಕೆಲವೊಬ್ರು ಟ್ರೇಡರ್ಸು ರೀಟೆಸ್ಟ್ಗೋಸ್ಕರ ಕಾಯ್ತಾರೆ, ಇನ್ನು ಕೆಲವೊಬ್ರು ಟ್ರೇಡರ್ಸು ವಾಲ್ಯೂಮ್ನ ನೋಡ್ತಾರೆ, ಇನ್ನು ಕೆಲವೊಬ್ರು ಟ್ರೇಡರ್ಸು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ನ ನೋಡ್ತಾರೆ. ಸೊ ಕನ್ಫರ್ಮೇಷನ್ ಇಲ್ಲದೇ ಒಂದು ಬ್ರೇಕ್ಔಟ್ನ ಟ್ರೇಡ್ ಮಾಡೋದು ಯೂಶಲಿ ಸ್ವಲ್ಪ ರಿಸ್ಕಿ ಅಂತಲೇ ಕನ್ಸಿಡರ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಒಂದು ಕನ್ಫರ್ಮೇಷನ್ ಇಲ್ಲದೆ ಒಂದು ಬ್ರೇಕ್ಔಟ್ನ ಟ್ರೇಡ್ ಮಾಡಿದಾಗ ಸುಮಾರು ಸರಿ ಅದು ಫಾಲ್ಸ್ ಬ್ರೇಕ್ಔಟೇ ಆಗಿರುತ್ತೆ. ಸೊ ಈಗ ಒಂದು ಬ್ರೇಕ್ಔಟಿನ ಕನ್ಫರ್ಮೇಷನ್ಗೋಸ್ಕರ ನೀವು ಏನೇನು ನೋಡ್ಬೋದು, ಹೇಗೆ ಆ ಒಂದು ಬ್ರೇಕ್ಔಟ್ನ ಕನ್ಫರ್ಮ್ ಮಾಡ್ಕೋಬೋದು ಅಂತ ಮಾತಾಡೋಣ ಬನ್ನಿ. ಫಾರ್ ಎಕ್ಸಾಂಪಲ್ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ L&Tನ ಸ್ಟಾಕ್ ಪ್ರೈಸ್ನ ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ಸ್ಟಾಕ್ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ರೆಸಿಸ್ಟೆನ್ಸ್ ಲೆವೆಲ್ 3850 ಲೆವೆಲ್ನ ಬ್ರೇಕ್ ಮಾಡಿದ ತಕ್ಷಣ ಮತ್ತೆ ಅದೇ ಝೋನ್ಗೆ ಜಾಸ್ತಿ ಬೇಗನೆ ಬಂದು ನಿಂತ್ಕೊಂತು. ಸೊ ಒಬ್ಬರು ಟ್ರೇಡರು ಈ ಒಂದು ಸ್ಟಾಕ್ನ ಬ್ರೇಕ್ಔಟ್ ಆಯಿತು ಅಂತ ಪರ್ಚೇಸ್ ಮಾಡಿದರೆ ಅವರ ಸ್ಟಾಪ್ ಲಾಸು ಟ್ರಿಗರ್ ಆಗಿರುತ್ತೆ. ಸೊ ಆ ಕಾರಣ ಈಗ ಒಂದು ಜೆನ್ಯೂನ್ ಬ್ರೇಕ್ಔಟ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಅಂದರೆ ಮೊದಲನೇದು ವಾಲ್ಯೂಮ್ ಕನ್ಫರ್ಮೇಷನ್. ಎಸ್, ಯಾವತ್ತೇ ಆಗಲಿ ಒಂದು ಬ್ರೇಕ್ಔಟ್ ಆದಾಗ ಅಲ್ಲಿ ಎಷ್ಟು ಶೇರ್ಸ್ ಟ್ರೇಡ್ ಆಗಿದೆ ಅಥವಾ ಎಷ್ಟು ವಾಲ್ಯೂಮ್ ಇದೆ ಅಂತ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬ್ರೇಕ್ಔಟ್ ಆದಾಗ ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ವಾಲ್ಯೂಮ್ ಏನಾದ್ರು ಜಾಸ್ತಿ ಇತ್ತು ಅಂತಂದರೆ ಜಾಸ್ತಿ ಜನ ಅದನ್ನು ಬೈ ಮಾಡ್ತಿದ್ದಾರೆ ಅಥವಾ ಜಾಸ್ತಿ ಇನ್ಸ್ಟಿಟ್ಯೂಷನ್ಸ್ ಅದನ್ನು ಟ್ರೇಡ್ ಮಾಡ್ತಿದ್ದಾರೆ ಅಥವಾ ಎಂಟರ್ ಆಗಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ಅದು ಫಾಲ್ಸ್ ಬ್ರೇಕ್ಔಟ್ ಆಗಿರೋ ಒಂದು ಚಾನ್ಸಸ್ ಕಮ್ಮಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಯಾವತ್ತೇ ಆಗಲಿ ಒಂದು ಬ್ರೇಕ್ಔಟ್ ಆದಾಗ ಅಲ್ಲಿ ಏನಾದರೂ ವಾಲ್ಯೂಮ್ ಕಮ್ಮಿ ಇತ್ತು ಅಂತ ಅಂದರೆ ಅದು ಫಾಲ್ಸ್ ಬ್ರೇಕ್ಔಟ್ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಗ್ರಾವಿಟಾ ಇಂಡಿಯಾ ಲಿಮಿಟೆಡಿನ ಸ್ಟಾಕ್ನ ನೀವು ನೋಡ್ತಾ ಇದ್ದೀರಾ. ಇದು ಒಂದು June 12, 2024 ತನ್ನ ಒಂದು 150 ಲೆವೆಲ್ನ ಬೀಟ್ ಮಾಡ್ತು ಆ್ಯಂಡ್ ಒಂದು ಮಚ್ ಲಾರ್ಜರ್ ವಾಲ್ಯೂಮ್ನ ಇಲ್ಲಿ ನಾವು ಕಾಣ್ಬೋದು. ಯೂಶಲಾಗಿ ಎಷ್ಟು ವಾಲ್ಯೂಮ್ ಇತ್ತು ಅದಕ್ಕಿಂತ ಜಾಸ್ತಿ ವಾಲ್ಯೂಮ್ನ ನಾವು ಇಲ್ಲಿ ನೋಡ್ತಿದ್ದೀವಿ. ಸೊ ಇಲ್ಲಿಂದ ನಾವೇನು ಅರ್ಥ ಮಾಡ್ಕೊಬೋದು ಅಂತಂದರೆ ವಾಲ್ಯೂಮ್ ಇದ್ದಿದ್ದ ಕಾರಣ ಸ್ಟಾಕ್ ಪ್ರೈಸ್ ಬಂದು ತಿಂಗಳಾನ್ಗಟ್ಲೆ ಒಂದು ಒಳ್ಳೆಯ ಪ್ರೈಸ್ ರ್ಯಾಲಿನ ಇಲ್ಲಿ ಕೊಡ್ತು.
ಇದರಿಂದ ಏನು ಅರ್ಥ ಆಯಿತು ಅಂತ ಅಂದರೆ ಯಾರೋ ಒಬ್ರು ದೊಡ್ಡ ಇನ್ಸ್ಟಿಟ್ಯೂಷನ್ ಅವರು ಆ ಸ್ಟಾಕ್ಗೆ ಎಂಟರ್ ಆಗಿದ್ದಾರೆ, ಸೊ ಆ ಕಾರಣ ಒಂದು ರ್ಯಾಲಿ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಬೋದು. ಆ್ಯಂಡ್ ಯಾವತ್ತೇ ಆಗಲಿ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ಗೆ ನೀವು ಹುಡುಕಬೇಕಾಗತ್ತೆ, ಸೊ ದಟ್ ನಿಮ್ಮ ಪ್ರೈಸ್ ಆಕ್ಷನ್ಗೂ ಸಹ ಅದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಟೈಮ್ ಬೇಸ್ಡ್ ಕನ್ಫರ್ಮೇಷನ್. ಯಾವತ್ತೇ ಆಗಲಿ ಒಂದು ರೆಸಿಸ್ಟೆನ್ಸಿಂದ ಸ್ಟಾಕ್ ಮೇಲ್ಗಡೆ ಹೋಯಿತು ಅಂತ ಅಂದರೆ ನೀವು ಡೈಲಿ ಟೈಮ್ ಫ್ರೇಮಲ್ಲಿ ಏನಾದ್ರು ಟ್ರೇಡ್ ಮಾಡ್ತಿದ್ರೆ ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಾದ್ಮೇಲೆ ಒಂದು 2-3 ದಿನನಾದರೂ ಒಂದು ರೆಸಿಸ್ಟೆನ್ಸ್ ಮೇಲೇನೆ ಏನಾದರೂ ಕ್ಲೋಸ್ ಆಗ್ತಿದೆ ಡೈಲಿ ಟೈಮ್ ಫ್ರೇಮಲ್ಲಿ ಅಂತ ಅಂದರೆ ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಅಥವಾ ನೀವು 15 ನಿಮಿಷದ ಟೈಮ್ ಫ್ರೇಮಲ್ಲಿ ಏನಾದರೂ ಟ್ರೇಡ್ ಮಾಡ್ತಿದ್ರೆ ಅಟ್ಲೀಸ್ಟ್ 2-3 ಕ್ಯಾಂಡಲ್ ಆದರೂ ನೀವು ಕಾಯಬೇಕಾಗತ್ತೆ. ಓಕೆ, ರೆಸಿಸ್ಟೆನ್ಸ್ ಮೇಲ್ಗಡೆ ಇದು ಕ್ಲೋಸ್ ಆಯ್ತಪ್ಪ ಅಂತ ಅದನ್ನು ನೀವು ಕನ್ಫರ್ಮೇಷನ್ ಅಂತ ತಗೋಬಹುದು ಮೋಸ್ಟ್ ಆಫ್ ದ ಕೇಸಸಲ್ಲಿ. ಹಾಗೇನು ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿಯೊಂದೂ ಎಲ್ಲ ಸರಿ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಪೇಷನ್ಸ್ ಅನ್ನೋದು ಒಂದು ಕೀ ರೋಲ್ ಪ್ಲೇ ಮಾಡುತ್ತೆ. ಇದೇ ಟೈಮ್ ಬೇಸ್ಡ್ ಕನ್ಫರ್ಮೇಷನ್. ಸೊ ಎಸ್, ಬ್ರೇಕ್ಔಟ್ ಟ್ರೇಡಿಂಗ್ ಅನ್ನೋದು ಒನ್ ಆಫ್ ದ ಪವರ್ಫುಲ್ ಸ್ಟ್ರಾಟಜಿ ಹೌದು. ಬಟ್ ಆ ಒಂದು ಬ್ರೇಕ್ಔಟ್ ಜೆನ್ಯೂನ್ ಆದ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನೀವು ಕನ್ಫರ್ಮೇಷನ್ನ ನೋಡಬೇಕಾಗತ್ತೆ. ಅದ್ರ ಜೊತೆಗೇ ಪೇಷನ್ಸೂ ತುಂಬ ಮ್ಯಾಟ್ರ್ ಆಗುತ್ತೆ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಸೈಕಾಲಜಿ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟು ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಆ್ಯಂಡ್ ನೀವು ದೊಡ್ಡದಾಗಿ ಯಾವುದೇ ಒಂದು ನಿರ್ಧಾರ ತೊಗೊಳಕ್ಕಿಂತ ಮುಂಚೆ ಚಿಕ್ಕದಾಗಿ ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸ್ಕಿಲ್ ಸೆಟ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ನೀವೇನಾದ್ರು ಬಿಗಿನರ್ ಆಗಿದ್ದರೆ ಈ ಒಂದು ನಮ್ಮ ಗ್ರೋ ಟರ್ಮಿನಲ್ನ ಬಳಸಿ ಚಾರ್ಟ್ ಪ್ಯಾಟ್ರನ್ನ ಅನಾಲಿಸಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹಂತವಾಗಿ ನಿಮ್ಮ ಟ್ರೇಡಿಂಗ್ ಜರ್ನಿನ ನೀವು ಬೆಳೆಸ್ಕೊತಾ ಹೋಗ್ಬೋದು. ಡಿಸ್ಕ್ಲೇಮರ್, ಈ ಒಂದು ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ಗಾಗಿತ್ತು, ಯಾವುದೇ ರೀತಿಯಾದಂತಹ ಸ್ಟಾಕ್ ಬೈ ರೆಕಮೆಂಡೇಷನ್ ಅಲ್ಲ. ಈ ಒಂದು ವಿಡಿಯೋಲಿ ನಾವು ತಗೊಂಡಿರುವಂತಹ ಮ್ಯೂಚುವಲ್ ಫಂಡೇ ಆಗಲಿ ಅಥವಾ ಸ್ಟಾಕಿನ ಎಕ್ಸಾಂಪಲ್ಸು ಪ್ಯೂರ್ಲಿ ಎಕ್ಸಾಂಪಲ್ ಪರ್ಪಸ್ಗಾಗಿರುತ್ತೆ ಹೊರತು ಯಾವುದೇ ರೀತಿಯಾದಂತಹ ರೆಕಮೆಂಡೇಷನ್ ಅಲ್ಲ. ಆ್ಯಂಡ್ ಈ ಒಂದು ವಿಡಿಯೋಲಿ ಮಾತಾಡಿರುವಂತಹ ಎಲ್ಲ ವಿಚಾರಗಳು ಕೇವಲ ಎಜುಕೇಷನಲ್ ಪರ್ಪಸ್, ಯಾವುದೇ ರೀತಿಯಾದಂತಹ ಅಡ್ವೈಸರಿನೇ ಆಗಲಿ ಅಥವಾ ಸಜೆಷನ್ ಅಲ್ಲ. ಸೆಕ್ಯೂರಿಟೀಸ್ ಮತ್ತು ಡಿರೈವೇಟಿವ್ಸ್ ಅಲ್ಲಿ ಟ್ರೇಡ್ ಮಾಡೋದು ತುಂಬಾ ರಿಸ್ಕಿ ಆ್ಯಂಡ್ ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಗ್ರೋ ಯಾವತ್ತೇ ಆಗಲಿ ಅಂತಹ ಹೈ ರಿಸ್ಕ್ ಪ್ರಾಡಕ್ಟ್ಸ್ನ ಯಾವತ್ತೇ ಆಗಲಿ ಪ್ರಮೋಟ್ ಮಾಡೋದಿಲ್ಲ. ಆ್ಯಂಡ್ ಗ್ರೋ ಯಾವತ್ತೇ ಆಗಲಿ ಇಂಡಿವಿಜುವಲ್ ಸ್ಟಾಕ್ಸ್ನ ಬೈ ಮಾಡಿ ಸೆಲ್ ಮಾಡಿ ಅಂತಲೂ ಹೇಳಲ್ಲ, ಅಡ್ವೈಸರಿನೂ ಕೊಡಲ್ಲ. ಆ್ಯಂಡ್ ಯೂಸರ್ಸ್ ಮತ್ತು ವೀಕ್ಷಕರು ಯಾವುದೇ ಒಂದು ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ತಮ್ಮದೇ ಆದಂತಹ ಒಂದು ಓನ್ ರಿಸರ್ಚ್ನ ಮಾಡಬೇಕಾಗಿ ಗ್ರೋ ಕೇಳ್ಕೊತೀವಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾಪಿ ಲರ್ನಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.